ಇನ್ನು ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬಂದಿದ್ದಾವೆ. ಎಕ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ನನ್ನ ಫೋನ್ಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜುಗಳಲ್ಲಿ ಚಟುವಟಿಕೆ ಮಾಡೋದಕ್ಕೆ ತಡೆ ನೀಡಬೇಕು ಅಂತ ಅವರು ಪತ್ರ ಬರೆದಿದ್ರು. ಆರ್ಎಸ್ಎಸ್ ಚಟುವಟಿಕೆ ತಡೆಗೆ ಧೈರ್ಯ ಮಾಡಿದ್ದೆ. ನನ್ನ ಕುಟುಂಬದ ವಿರುದ್ಧ ಈಗ ಬೆದರಿಕೆಗಳು ಬರ್ತಾ ಇದೆ. ಆದರೆ ನಾನು ಇದಕ್ಕೆಲ್ಲ ವಿಚಲಿತನಾಗೋದಿಲ್ಲ. ಬಹಳಷ್ಟು ಕಟುವಾಗಿ ಎಕ್ಸ್ ಖಾತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಮಾಡಿದ್ದಾರೆ. ಈ ರೀತಿ ಏನೇ ಬೆದರಿಕೆ ಕರೆಗಳು ಬರ್ತಾ ಇದ್ದರೂ ಕೂಡ, ಎಷ್ಟೇ ಹೆದರಿಸೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಈ ರೀತಿಯ ಒಂದು ಬೆದರಿಕೆಗಳಿಗೆ ನಾನು ಹೆದರೋದಿಲ್ಲ, ವಿಚಲಿತನಾಗೋದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಏನೂ ಪತ್ರ ಬರೆದಿರಲಿಲ್ಲ. ಅವರು ಪತ್ರ ಬರೆದಿದ್ದು ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳು ಏನು ನಡೀತಾ ಇತ್ತು ಅದಕ್ಕೆ ತಡೆ ಒಡ್ಡಬೇಕು ಅಂತ ಅವರು ಪತ್ರ ಬರೆದಿದ್ರು. ಆರ್ಎಸ್ಎಸ್ ಚಟುವಟಿಕೆಗಳನ್ನು ತಡೆಯುವಂತಹ ಧೈರ್ಯ ನಾನು ಮಾಡಿದ್ದೆ. ಈಗ ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಬರ್ತಾ ಇದ್ದಾವೆ. ಬೆದರಿಕೆ ಕರೆ ಕೂಡ ಬಂದಿದೆ. ಆದರೆ ನಾನು ಇದಕ್ಕೆಲ್ಲ ಹೆದರೋದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಈ ವಿಚಾರ ಮತ್ತೆ ಯಾವ ರೀತಿಯಾಗಿ ರಾಜಕೀಯ ಹಗ್ಗ ಜಗ್ಗಾಟ ಸಂಘರ್ಷಕ್ಕೆ ಕಾರಣವಾಗುತ್ತೆ, ಕಾದು ನೋಡಬೇಕಾಗುತ್ತೆ. ಆದರೆ ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಬಂದಿರುವಂಥದ್ದು ನಿಜಕ್ಕೂ ಆಘಾತಕಾರಿ ವಿಚಾರ.